ಕನ್ಯಾ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯನ್ನ ಓದುತ್ತಿದ್ದೇನೆ. ಮಾನ್ಸ, ಮಹಡಿಯಲ್ಲಿದ್ರೇನು ಗುಡಿಸ್ಲಲ್ಲಿದ್ರೇನು ಹೊಟ್ಟೆಗೆ ಅನ್ನ ತಿಂದೆ ಏನ್ ಚಿನ್ನ ತಿನ್ನಕ್ಕಾಗರ? ಹೌದು, ನೀ ಹೇಳೋದು ಸರಿ. ಚಿನ್ನದ ಕೈಯಲ್ಲಿ ಬರುವ ಸುರೈಗಿಂತ ಎತ್ತಿನ ಗಾಡಿಯಲ್ಲಿ ಬರುವ ರೈತನೇ ದೊಡ್ಡವ. ಅನ್ನದಾತ ಸುಖೀ ಭವ. ಮಾನ್ಸ, ನಿನಗೆ ಗೊತ್ತಾ, ಭಾರತ ದೇಶದಲ್ಲಿ ಈ ಆರ್ಥಿಕತೆಯ ಬೆನ್ನೆಲುಬು ಈ 3G 4G 5G ಕೊಡೋದಕ್ಕ ಎಷ್ಟೋ ಕಂಪ್ನಿಗಳಾವ. ಆದ್ರ ಹೊಟ್ಟೆ ಗಂಜಿ ಕೊಡಕ ನಮ್ ರೈತನ ಕೈಲಿಂದ ಒಬ್ಲಿಂದಾನೇ ಸಾಧ್ಯ. ಏನಂತಿ? ಹೌದು, ನೀ ಹೇಳೋದು ಸರಿ. ಆದ್ರೆ ಆ ಗಂಜಿನ ಹೊಟ್ಟೆಗೆ ಸೇರ್ಬೇಕಂದ್ರೆ ಏನೇನ್ ಹಂತಗಳನ್ನ ದಾಟ್ಕೊಂಡ್ ಬರ್ತದ ಅದು ನನಗ್ ಗೊತ್ತಿಲ್ಲ. ನಾನ್ ನಿಮ್ಗೆ ಇವತ್ತು ಅದನ್ನ ಹೇಳ್ಕೊಡ್ತೇನೆ. ನಮ್ ಜೊತೆ ನೀವು ಬನ್ನಿ, ಕಲಿಯೋಣ ಅಂತ. ಮೊದಲನೇದಾಗಿ ರೈತ ತನ್ನ ಜಮೀನನ್ನ ಹದಗೊಳಿಸುವುದರ ಮೂಲಕ ತನ್ನ ಬೇಸಾಯಕ್ಕೆ ಮಣ್ಣನ್ನ ಸಿದ್ಧಪಡಿಸ್ಕೊಳ್ತಾನ. ಮುಂದೇನು? ಮುಂದೆ ಬಿತ್ತೋದು. ಬಿತ್ತೋದಂದ್ರ ಭೂಮಿ ತಾಯಿಯ ಗರ್ಭದೊಳಗೆ ಬೀಜವನ್ನ ಬಿತ್ತುದ್ರ ಮೂಲಕ ರೈತ ತನ್ನ ಅದೃಷ್ಟವನ್ನ ಪರೀಕ್ಷಿಸುವ ಹಂತ ಆಗಿರ್ತದ. ಮೂರನೇ ಹಂತ ಯಾವ್ದು ಗೊತ್ತಾ? ನನಗ್ ಗೊತ್ತು. ರೈತ ತನ್ನ ಜಮೀನಲ್ಲಿ ಬೆಳೆದಕ್ಕಂತ ಬೆಳೆಗಳ ಜೊತೆಗೆ ಅನಪೇಕ್ಷಿತ ಕಳೆಗಳು ಕೂಡ ಬೆಳೀತವ. ಅವುಗಳನ್ನೇ ಕಳೆದು ನಾವು ಕಳೆಗೆಳೆದು ಅಂತೀವಲ್ಲ. ಹೌದು, ಅದನ್ನೇ ನಾವು ಕಳೆ ಕೀಳುವ ಹಂತ ಅಂತ ಕರಿತೀವಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ, ಇಷ್ಟೆಲ್ಲಾ ಬೆಳೆಗಳನ್ನೆಲ್ಲ ರೈತ ಬೆಳೆದಿರ್ತಾನಲ್ಲ, ಅವುಗಳನ್ನ ರೈತ ರಕ್ಷಣೆ ಮಾಡ್ಬೇಕು. ಅದು ಯಾವ ತರ ಅಂತಂದ್ರ ಪ್ರಾಣಿಗಳಿಂದ, ಪಕ್ಷಿಗಳಿಂದ, ಮಾಂಸ ಅಷ್ಟೇ ಅಲ್ಲದೆ ನಿಸರ್ಗದಿಂದನೂ ಕಾಪಾಡ್ಕೋಬೇಕು. ಈಗೇನೋ ಬೆಳೆ ಬಂದು ಆ ಬೆಳೆಗಳನ್ನ ಕಟಾವು ಮಾಡಿ ರಾಶಿ ಮಾಡೋದೇ ಮುಂದಿನ ಹಂತ. 30 ದಿನ ಸಂಬಳ ಬರ್ತಾ ಇದ್ರೇನೆ ನೀವುಗಳು ಎಷ್ಟೋ ಒದ್ದಾಡ್ತೀವಿ. 365 ದಿನ ರೈತ ತನ್ನ ಹೊಲದಲ್ಲಿ ಕಷ್ಟಪಟ್ಟು ಆತನ ಫಲ ಅನಿಶ್ಚಿತವಾಗಿರ್ತದ. ಆದ್ರೆ ರೈತನಿಗೆ ಫಲ ಕೊಡುವ ಸಮಯವನ್ನೇ ನಾವು ಸುಗ್ಗಿ ಅಂತ ಕರಿತೀವಿ. ಈ ಸುಗ್ಗಿಯನ್ನ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯಾಗಿ ಆಚರಿಸ್ತಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಅಥವಾ ಲೋಡಿ, ಪೊಂಗಲ್, ಅನೇಕ ರೀತಿಯಲ್ಲಿ ಅನೇಕ ದೋಷದಿಂದ ಆಚರಿಸಲಾಗ್ತದೆ. ಮಾನ್ಸಾನಿ, ನಾನು ಮೊದಲು ಕೇಳ್ದಲ್ಲ, ಆ ಗಂಜಿನ ಹೊಟ್ಟೆಗೆ ಹೆಂಗ್ ಸೇರ್ತದಂತ. ರೈತ ಇಷ್ಟೆಲ್ಲಾ ಚಟುವಟಿಕೆಗಳನ್ನ ತನ್ನ ಹೊಲದಲ್ಲಿ ಮುಗಿಸಿದ ನಂತರ ಆ ಗಂಜಿ ನಮ್ಮ ಹೊಟ್ಟೆಗೆ ಸೇರ್ತದ. ಅದಕ್ಕೆ ದೊಡ್ಡವರು ಹೇಳ್ತಾರ, ಪ್ರತಿಯೊಂದು ತುತ್ತನ್ನ ಸವಿಯೋ ಮುನ್ನ ನಾವು ದೇವರಿಗಿಂತ ಮೊದಲು ನಮ್ಮ ಅನ್ನದಾತ ರೈತನನ್ನ ನೆನಿಬೇಕಂತ. ಹಾಗೇನು? ಆದ್ರೆ ಆ ರೈತರನ್ನ ನೆನಪಿಸ್ಕೊಳ್ಳಿಕ್ಕೆ ಒಂದಲ್ಲ ಒಂದು ದಿನ ಇರ್ಬೇಕಲ್ಲ. ಹಾಗಂತ ಒಂದೇ ದಿನ ಮಾತ್ರ ನೆನಪಿಸ್ಕೋದಲ್ಲ. ಅದಕ್ಕಾಗಿ ನಮ್ಮ ಸರ್ಕಾರ ಡಿಸೆಂಬರ್ 23ರಂದು ರಾಷ್ಟ್ರೀಯ ರೈತರ ದಿನಾಚರಣೆ ಅಂತ ಇಡೀ ಭಾರತದಾದ್ಯಂತ ಆಚರಣೆ ಮಾಡ್ತಾರ. ಹೌದು. ನಿನಗ್ ಗೊತ್ತಾ, ಕೃಷಿ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡ್ತಕ್ಕಂತ MS ಸ್ವಾಮಿನಾಥನ್ ಅವರಿಗೆ ಭಾರತ ಸರ್ಕಾರ ರಾಷ್ಟ್ರಪತಿ ಅವರಿಂದ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ. ಹೌದಾ? ವರ್ಷದ ರೈತನ ಎಲ್ಲಾ ಚಟುವಟಿಕೆಗಳನ್ನ ಸವಿಸ್ತಾರವಾಗಿ ತಿಳಿಸ್ತಲ್ಲ, ಅದನ್ನ ನಮ್ಮ ಶಾಲೆ ವಿದ್ಯಾರ್ಥಿಗಳು ಅನ್ನದಾತರಿಗೆ ಒಂದು ಚಿಕ್ಕ ಕಾಣಿಕೆಯನ್ನ ಸಲ್ಲಿಸಲು ನೃತ್ಯವನ್ನ ಪ್ರದರ್ಶಿಸಲಿದ್ದಾರೆ. ನೋಡಿ, ಆನಂದಿಸಿ. ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ಮೇಲಿಂದೊಂದು ಹೊತ್ತದುರೆ ಧನಿಕನು ಶ್ರೀಮಂತನು ಎಲ್ಲ ಒಂದೇ ನಿನಗೆ ನಿನ್ನ ಸರ್ವ ಯಾರು ಪ್ರಭು ಕೈಲಾಸ ನಿನಗೆ ಹೋಗಿರು ನಿನ್ನೆ ಹೊಟ್ಟೆ ತುಂಬ ಮುಂದಾಕೊಂಡು ಚೆನ್ನಾಗಿರಲಿ
ರಾತ್ರಿ ದುಡಿತೀರ ಸುಟ್ಟೋಗೋ ಬಿಸಿಲೆ ಇದ್ರು ಬರೀ ಕಾಲಲ್ಲಿ ನಡೀತೀರ ಒಂದೊಂದಿನ ಊಟ ಸಿಕ್ಕರು ಸ್ವಾಭಿಮಾನ ನಿಂತೀರ ಅದಕ್ಕೆ ಪ್ರತಿಯೊಬ್ಬರ ಮನಸ್ಸಲ್ಲಿ ದೇವರ ಲೆಕ್ಕದಲ್ಲಿ ನಿಂತೀರ ನೀನು ಮಾಡೋ ಕೆಲಸಕ್ಕೆ ಪ್ರಮೋಷನ್ ಇಲ್ಲ ನಿನ್ನ ಜನರ ಜೀವನ ಮರಣ ಕೂಡ ರೈತಾನೆ ನಿಮಗೆ ತಕ್ಕ ಸಿರಿವಂತ ಅನ್ನೋದೇನಾಗುತ್ತಿಲ್ಲ ನೀನು ಹಾಕು ಅನ್ನ ಎಲ್ಲರಿಗೂ ಒಂದೇನೆ ಅಕ್ಕಿ ಎಷ್ಟು ಬೆಳೆದಿದೆ ಅಂತ ಒಂದು ಮುಕ್ಕಿ ನೋಡಬೇಕು ದೇಶ ಎಷ್ಟು ಬೆಳೆದಿದೆ ಅಂತ ರೈತರ ನೋಡಿ ಹೇಳಬೇಕು ದೇವರು ಎಲ್ಲ ಕಡೆಯೂ ಇಲ್ಲ ಅದಕ್ಕೆ ನೋಡುವ ನಿನ್ನ ಕಡೆಗೆ ತಾಯಿ ಕೊಟ್ಟ ಕೈಯ ತುತ್ತು ಕೂಡ ನಿನ್ನ ಕೊಡುಗೆ ಇಲ್ಲ ಕಲಿಯುಗ ದೇವು ರೈತ ನಿಮಗೆ ಒಂದಲ್ಲ ರೈತ ಕೆಚ್ಚಲಾಗಿದೆ ನಮ್ಮ ಮಣ್ಣಿಗೀಗ ಎದ್ದು ನಿಂತು ಬರುವ ಸೂರ್ಯ ಕಿರಣದ ನೀಡುವ ದೇವರು ಎಲ್ಲದನ ಕೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದ್ದು ಅನ್ನ ಕೊಡುವ ರೈತನ ಹೃದಯದಲ್ಲಿ ನಿಜವಾದ ದೇವರಿದ್ದಾನೆ ಅಂತ ಹೇಳ್ತಾರೆ. ಅಂತ ರೈತನ ಹಾಡು ನಮ್ಮ ಮಕ್ಕಳಿಂದ ನಡೆದಿದೆ. ನಡೆಯು 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 ನಿನ್ನಾದ ಕೇಳಿ ನೀನು ನಡೆಯು ಇದು ಮಾಡುವುದು